ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆಯಷ್ಟೇ ಗಣಪತಿ ವಿಸರ್ಜನೆ ವೇಳೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಆಗಬಾರದಂತಹ ಘಟನೆ ಆಗಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಮಾಧ್ಯಮಗಳಲ್ಲಾಗಿರ್ಬೋದು ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇದೆ. ಸೊ ಇಂತಹ ಒಂದು ಘಟನೆ ನಡೀಬಾರ್ದು ಅಂತ ಯಾವತ್ತು ಅಂದುಕೊಂಡಿರ್ತೀವೋ ಆ ಒಂದು ಸಂದರ್ಭದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೂಡ ಕೋಮು ಗಲಭೆಗಳು ಸಂಭವಿಸುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾನೆ ಇದ್ದಾವೆ. ಇದು ಬೇರೆ ಯಾವುದೋ ದೇಶದ ಯಾವುದೋ ಒಂದು ಮೂಲೆ ಭಾಗದಲ್ಲಿ ಆಗ್ತಾ ಇರುವಂತಹದ್ದಲ್ಲ, ಬದಲಿಗೆ ನಮ್ಮ ರಾಜ್ಯದಲ್ಲಿಯೇ ಇಂತಹ ಘಟನೆಗಳು ನಡೀತಾ ಇದ್ದಾವೆ. ಪ್ರತಿ ವರ್ಷವೂ ಕೂಡ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಇಂತಹ ಘಟನೆಗಳು ಒಂದಲ್ಲ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ನಡೆಯುತ್ತವೆ. ನಮ್ಮ ಸಮಾಜ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಸಾಗ್ತಾ ಇದೆ ಒಂದು ಕ್ಷಣ ಯೋಚನೆ ಮಾಡಿ. ಕೆಲವೊಂದಿಷ್ಟು ರಾಜಕಾರಣಿಗಳೇ ಇಂಥ ಕೋಮು ಗಲಭೆಗೆ ಮುಖ್ಯ ಕಾರಣವಾಗಿರ್ತಕ್ಕಂಥವ್ರು. ಯಾಕೆ ಅಂತಂದ್ರೆ ಓಟಿನ ಆಸೆಗೋಸ್ಕರ, ತಾವು ಗೆಲ್ಲೋಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಜಾತಿ ಧರ್ಮಗಳ ಮಧ್ಯೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಜಾತಿ ಹಾಗೆ, ಆ ಧರ್ಮ ಹೀಗೆ ಹಾಗೆ ಅನ್ನೋ ರೀತಿಯಲ್ಲಿ ಮಾತನಾಡಿಕೊಂಡು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ ಇಂತಹ ಕೋಮು ಗಲಭೆಗಳು ಸೃಷ್ಟಿಯಾಗುವುದಕ್ಕೆ ಮುಖ್ಯವಾಗಿ ಈ ಒಂದು ರಾಜಕಾರಣಿಗಳು ಕೂಡ ಕಾರಣರಾಗಿದ್ದಾರೆ. ಇದು ಕೆಲವು ರಾಜಕಾರಣಿಗಳಿಗೆ ಮಾತ್ರ ಹೇಳ್ತಾ ಇರುವಂತಹದ್ದು, ಎಲ್ಲರಿಗೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಸೋಸಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಮಾಹಿತಿಗಳು ಬರ್ತಾ ಇರ್ಬೋದು, ಬದಲಿಗೆ ಇಲ್ಲಿ ಸತ್ಯಾಸತ್ಯತೆ ಏನಾಯಿತು ಎಂಬುದನ್ನು ಒಂದಿಷ್ಟು ನೋಡ್ತಾ ಹೋಗೋಣ. ಈ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ವೇಳೆ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ. ಅನ್ಯ ಕೋಮಿನ ಯುವಕರ ಗುಂಪು ಕಲ್ಲು ತೂರಾಟವನ್ನು ಮಾಡಿದೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಮಂಡ್ಯದ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನು ಕೂಡ ಮಾಡಲಾಗಿತ್ತು. ಈ ಒಂದು ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಕೂಡ ನಷ್ಟವಾಗಿತ್ತು. ಈಗ ಅಂತಹದ್ದೇ ಘರ್ಷಣೆ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ತಕ್ಷಣವೇ ಎಚ್ಚೆತ್ತ ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಮದ್ದೂರಿನ ಚೆನ್ನೇಗೌಡ ಬಡಾವಣೆ ನಿವಾಸಿಗಳು ಭಾನುವಾರ ರಾತ್ರಿ ಮದ್ದೂರಿನ ಬೀದಿಯಲ್ಲಿ ಗಣಪತಿ ಮೆರವಣಿಗೆಯನ್ನು ನಡೆಸ್ತಾ ಇರ್ತಾರೆ. ಅಂದರೆ ಗಣಪತಿಯ ವಿಸರ್ಜನೆ ವೇಳೆ ಸಹಜವಾಗಿ ಮೆರವಣಿಗೆ ಹೋಗುವಂಥದ್ದು. ಆ ಒಂದು ಮೆರವಣಿಗೆಯ ವೇಳೆ ಮಸೀದಿಯಿಂದ ಕಲ್ಲು ತೂರಾಟ ಆರಂಭವಾಗುತ್ತೆ. ಈ ವೇಳೆ ಕಲ್ಲು ತೂರಿದವರ ಮೇಲೆ ಪ್ರತಿಯಾಗಿ ಕಲ್ಲು ತೂರಿದ್ದಾರೆ. ಈ ವೇಳೆ 4 ಹೋಮ್ ಗಾರ್ಡ್ ಸೇರಿದಂತೆ 8 ಮಂದಿಗೆ ಗಾಯ ಕೂಡ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪೊಲೀಸರು ಕೂಡ ಇದ್ದಾರೆ, ಅದರಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಹಿಂದೂಗಳಿಗೂ ಕೂಡ ಗಾಯ ಆಗಿದೆ, ಮುಸಲ್ಮಾನರಿಗೂ ಕೂಡ ಗಾಯ ಆಗಿದೆ. ಸೊ ಇಂತಹ ಒಂದು ಪರಿಸ್ಥಿತಿ ಯಾಕೆ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಜನಗಳು ಗೊತ್ತಾಗ್ತಾ ಇಲ್ಲ. ಇನ್ನು ರಾತ್ರಿ ಸುಮಾರು 7:30 ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಮೊದಲಿಗೆ ಪ್ರಮುಖ ಬೀದಿಗಳಲ್ಲಿ ಗಣಪತಿ ಮೆರವಣಿಗೆ ನಡೆಸಲಾಗಿತ್ತು. ಈ ಒಂದು ವೇಳೆ ಮಸೀದಿ ಬಳಿ ಬಂದಾಗ ಯಾವುದೇ ಘೋಷಣೆ ಕೂಗಬಾರದು, ಮೈಕ್ ಕೂಡ ಹಾಕಬಾರದು ಎಂದು ಎಚ್ಚರಿಕೆಯನ್ನು ಕೂಡ ಈ ಅಧಿಕಾರಿಗಳು ಈ ಒಂದು ಮೆರವಣಿಗೆಗೆ ನೀಡಿದ್ದರು. ಆದರೆ ಗಣಪತಿ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಇಲ್ಲಿ ಕೋಮು ಗಲಭೆಗಳು ಸೃಷ್ಟಿ ಆಗ್ಬೋದು ಎಂಬ ಒಂದು ಮುನ್ಸೂಚನೆಯಿಂದಾಗಿಯೇ ಪೊಲೀಸರು ಒಂದಿಷ್ಟು ಗೈಡೆನ್ಸ್ಗಳನ್ನು ಹಾಕಿದರು. ಮಸೀದಿಯನ್ನು ಪಾಸ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಿಧಾನವಾಗಿ ಹೋಗಬೇಕು, ಅಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳು ಆಗಬಾರ್ದು ಎಂಬ ಒಂದು ಗೈಡೆನ್ಸ್ ಕೂಡ ಪೊಲೀಸರು ಮಾಡಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿನ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಹಿಂದೂಗಳು ಕೂಡ ಅದೇ ರೀತಿಯಾಗಿ ಹೋಗ್ತಾ ಇರಬೇಕಾದ್ರೆ ಈ ಒಂದು ಏಕಾಏಕಿ ಕಲ್ಲು ತೂರಾಟ ಯಾಕೆ ಆರಂಭ ಆಯಿತು ಎಂಬುದೇ ಗೊತ್ತಾಗಲಿಲ್ಲ. ಇದಾದ ಬಳಿಕ ಲೈಟ್ ಕೂಡ ಆಫ್ ಮಾಡಲಾಗುತ್ತೆ. ಏಕಾಏಕಿ ಗಣಪತಿ ಮೆರವಣಿಗೆ ಮೇಲೆ ಮಸೀದಿಯಿಂದ ಕಲ್ಲು ತೂರಾಟ ಕೂಡ ಆರಂಭವಾಗುತ್ತೆ. ಕಲ್ಲು ತೂರಾಟದಿಂದ ಕ್ಷಣಕಾಲ ಗಾಬರಿಗೊಂಡ ಯುವಕರು ಕಲ್ಲು ತೂರಿದ ಕಡೆಗೆ ಇವರು ಕೂಡ ಕಲ್ಲನ್ನು ಎಸೆಯೋದಕ್ಕೆ ಪ್ರಾರಂಭಿಸ್ತಾರೆ. ಅಂದರೆ ಯಾವ ಕಡೆಯಿಂದ ಕಲ್ಲು ಬರ್ತಾ ಇದೆಯೋ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ. ಸೊ ಇದು ಮಸೀದಿ ಕಡೆಯಿಂದನೇ ಕಲ್ಲು ಬರ್ತಾ ಇದೆ, ಹಾಗಾಗಿ ನಾವು ಕೂಡ ಕಲ್ಲು ತೂರೋಣ ಅಂತ ಅಲ್ಲಿದ್ದಂತಹ ಗಣಪತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಜನಗಳು ಕಲ್ಲು ತೂರಾಟವನ್ನು ಕೂಡ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಇದಾದ ಬಳಿಕ ಅಲ್ಲಿ ಏನಾಗ್ಬಿಡುತ್ತೆ, ಪೊಲೀಸರು ಲಾಠಿ ಕೂಡ ಬೀಸೋದಕ್ಕೆ ಪ್ರಾರಂಭಿಸ್ತಾರೆ. ಯಾಕೆಂದರೆ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಬೇಕು, ಪರಿಸ್ಥಿತಿಯನ್ನು ಒಂದಿಷ್ಟು ತಮ್ಮ ಹಿಡಿತದಲ್ಲಿ ತೆಗೆದುಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭಕ್ಕೆ ಅವರ ಕೈಯಿಂದ ಏನು ಮಾಡೋದಕ್ಕೆ ಸಾಧ್ಯನೋ ಆ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಏನು ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು ಅದನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಜನರಿಗೂ ಕೂಡ ಪೊಲೀಸರಿಂದ ತೊಂದರೆ ಕೂಡ ಆಗುತ್ತೆ, ಕೆಲವೊಂದಿಷ್ಟು ಅಮಾಯಕರಿಗೂ ಕೂಡ ಅಲ್ಲಿ ಏಟು ಬೀಳೋದಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೂ ಕೂಡ ಅಲ್ಲಿ ಏಟುಗಳು ಬಿದ್ದಿರ್ತಕ್ಕಂಥದ್ದು ಕೆಲವೊಂದು ವಿಡಿಯೋದಲ್ಲೂ ಕೂಡ ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ 1 ವರ್ಷದ ಹಿಂದೆ ನಡೆದಿರ್ತಕ್ಕಂತಹ ನಾಗಮಂಗಲ ಗಲಾಟೆ ಮಾಸುವ ಮುನ್ನಲ್ಲೇ ಮತ್ತೊಂದು ಅದೇ ರೀತಿಯ ಘಟನೆ ಮರುಕಳಿಸಿರ್ತಕ್ಕಂಥದ್ದು. ಸದ್ಯ ಪರಿಸ್ಥಿತಿ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾಕೆ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲರಲ್ಲಿಯೂ ಕೂಡ ದ್ವೇಷ ತುಂಬಿಕೊಂಡಿದೆ. ಆದರೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರ್ದು ಎಂಬ ಕಾರಣದಿಂದಾಗಿ ಅಲ್ಲಿ ಕೆಲವೊಂದಿಷ್ಟು ಜನ ಕೈ ಕಟ್ಟಿ ಕುಳಿತುಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಂತಹ ಕೆಟ್ಟ ಬೆಳವಣಿಗೆ ಇದೆಯಲ್ಲ, ನಿಜಕ್ಕೂ ಈ ಒಂದು ಕೆಟ್ಟ ಬೆಳವಣಿಗೆಯ ಬಗ್ಗೆ ಏನು ಮಾತನಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಯಾವ ದೇಶದಲ್ಲಿ ಇದ್ದೀವಿ ಒಂದು ಕ್ಷಣ ಪ್ರಶ್ನೆ ಮಾಡಿಕೊಳ್ಳಿ. ಸೊ ನಾವು ಭಾರತದಲ್ಲಿ ಇದ್ವಿ ತಾನೇ, ಅದರಲ್ಲೂ ಕರ್ನಾಟಕದಲ್ಲಿ ಬದುಕ್ತಾ ಇದ್ದೀವಿ. ದೇಶದಲ್ಲಿ ಕರ್ನಾಟಕಕ್ಕೆ ಒಂದು ಉನ್ನತ ಸ್ಥಾನ ಇದೆ. ಆ ಒಂದು ಸ್ಥಾನಕ್ಕೆ ಇಂತಹ ಗಲಾಟೆಗಳಿಂದ ಕಪ್ಪು ಚುಕ್ಕೆ ಬರೋದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗುತ್ತೆ. ಎಂತಹ ಪರಿಸ್ಥಿತಿ, ಎಂತಹ ಉದ್ವಿಗ್ನ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಹುಟ್ಟುಕೊಳ್ತಾ ಇದೆ. ಯಾಕೆ ಒಂದು ಈ ರೀತಿಯಾದಂತಹ ಕೆಟ್ಟು ಭಾವನೆಗಳು ನಮ್ಮ ಜನರಲ್ಲಿ ಮೂಡ್ತಾ ಇದ್ದವೋ ಗೊತ್ತಿಲ್ಲ. ಈಗ ಹಿಂದೂ ಮೆರವಣಿಗೆ
ಮುಸಲ್ಮಾನರ ಮಸೀದಿ ಮುಂದೆ ಹೋದರೆ ಅವರಿಗೆ ಏನು ತೊಂದರೆ ಆಗುತ್ತೋ ಗೊತ್ತಿಲ್ಲ. ಬದಲಿಗೆ ಮುಸಲ್ಮಾನರು ಕೆಲವೊಂದಿಷ್ಟು ಅವರದ್ದೇ ಆದಂಥ ಪ್ರಾರ್ಥನೆಗಳು ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಅದರಿಂದ ಹಿಂದೂಗಳಿಗೆ ಏನು ತೊಂದರೆ ಆಗುತ್ತೋ ಅದು ಗೊತ್ತಿಲ್ಲ. ಅವರವರ ಸಂಪ್ರದಾಯಗಳು, ನಾನು ಯಾವ ಹಿಂದೂ ಮತ್ತು ಮುಸಲ್ಮಾನರ ಪರವಾಗಿ ನಾನು ಮಾತನಾಡ್ತಾ ಇಲ್ಲ. ಅವರವರ ಸಂಪ್ರದಾಯಗಳನ್ನು ಅವರು ಮಾಡ್ಕೊಂಡು ಹೋಗಬೇಕಾದಂತಹ ಸಂದರ್ಭದಲ್ಲಿ ಬೇರೆಯವರಿಗೆ ಯಾಕೆ ಈ ರೀತಿಯಾದಂಥ ಗೊಂದಲಗಳು, ಯಾಕೆ ಇಂತಹ ಕೆಟ್ಟ ಮನಸ್ಥಿತಿಗಳು ಉಟ್ಕೊಳ್ತಾ ಇದ್ದಾವೋ ಗೊತ್ತಿಲ್ಲ. ವಿಶೇಷವಾಗಿ ಈ ಹಿಂದೂ ಮುಸ್ಲಿಂ ಗಲಭೆ ಏನಿದೆಯಲ್ಲ, ಇದು ಇವತ್ತಿಂದ ಆರಂಭ ಆಗಿರ್ತಕ್ಕಂಥದ್ದಲ್ಲ, ತುಂಬ ವರ್ಷಗಳಿಂದನೇ ಆರಂಭ ಆಗಿದೆ. ಮುಂಚೆ ಒಂದಿಷ್ಟು ಬೆದರಿಕೆ ಹೆದರಿಕೆ ಅನ್ನೋದು ಇತ್ತು. ಬದಲಿಗೆ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ರಾಜಕಾರಣಿಗಳ ಕುತಂತ್ರಗಳು ಹೆಚ್ಚಾಗ್ತಾ ಇದ್ದಾವೆ, ರಾಜಕಾರಣಿಗಳ ಸಪೋರ್ಟ್ ಕೂಡ ಸಿಗ್ತಾ ಇದ್ದಾವೆ. ಎಲ್ಲರೂ ಕೂಡ ಒಂದಿಷ್ಟು ಹೌದು ಅನ್ನೋ ರೀತಿಯಲ್ಲಿ ದುಡ್ಡುಗಳನ್ನು ಮಾಡಿಕೊಂಡಿದ್ದಾರೆ. ಎಲ್ಲ ಧರ್ಮದಲ್ಲೂ ಕೂಡ ಆ ರೀತಿಯಾದಂಥ ಮನಸ್ಥಿತಿ ಇದೆ. ಕೆಲವೊಂದಿಷ್ಟು ಜನ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾರೆ, ಕೆಲವೊಂದಿಷ್ಟು ಜನ ಪ್ರಚೋದನೆ ತುಂಬುತ್ತಾರೆ. ಈ ಎಲ್ಲದರ ಮಧ್ಯೆ ಏನಾಗುತ್ತೆ ಗೊತ್ತಾ, ಒಟ್ಟಾರೆಯಾಗಿ ಒಂದು ಮಾಹಿತಿಯನ್ನು ನಿಮಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲದರ ಮಧ್ಯೆ ದುಡ್ಡಿದ್ದವ್ರ ಮಧ್ಯೆ, ರಾಜಕಾರಣಿಗಳ ಮಧ್ಯೆ, ಎಲ್ಲರ ಮಧ್ಯೆ ಬಲಿಪಶು ಆಗೋದು ಯಾರು ಗೊತ್ತಾ? ದುಡುಕೊಂಡು ಜೀವನವನ್ನು ಮಾಡುವಂತಹ ಬಡವರ ಮಕ್ಕಳು ಈ ಒಂದು ಕೇಸ್ಗಳಲ್ಲಿ ಬಲಿಯಾಗ್ತಾರೆ. ದಯವಿಟ್ಟು ನಿಮ್ಮ ಧರ್ಮದ ಮೇಲೆ ನಿಮಗೆ ಗೌರವವಿರಲಿ, ಹಾಗಂತ ಬೇರೆ ಧರ್ಮವನ್ನು ಈ ರೀತಿಯಾಗಿ ಹೀಯಾಳಿಸೋದು ಅಥವಾ ಈ ರೀತಿಯಾಗಿ ಅದಕ್ಕೆ ಕಳಂಕ ತರುವಂಥದ್ದು, ಇಂತಹ ಘಟನೆಯಲ್ಲಿ ಪಾಲ್ಗೊಳ್ಳುವಂಥದ್ದು, ಇಂತಹ ಉದ್ವಿಗ್ನ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡೋದ್ರಿಂದ ಏನೂ ಕೂಡ ಲಾಭವಿಲ್ಲ. ಸೊ ಇಂತಹ ಕೆಟ್ಟ ಪರಿಸ್ಥಿತಿಯನ್ನು ಯಾವತ್ತೂ ಕೂಡ ಬರಬಾರ್ದಾಗಿತ್ತು ನಮ್ಮ ರಾಜ್ಯದಲ್ಲಿ. ಆದರೆ ಪ್ರತಿ ವರ್ಷವೂ ಕೂಡ ಇಂತಹ ಘಟನೆಗಳು ನಡೀತಾ ಇದ್ದಾವೆ. ಇಂತಹ ನಾಲಾಯಕ ಕೆಲವೊಂದಿಷ್ಟು ಜನಗಳಿಂದ ಒಂದು ಧರ್ಮಕ್ಕೇನೆ ಒಂದು ಕಳಂಕ ಅಂತಾನೆ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಗೊತ್ತಾ, ಹಿಂದೂ ಮುಸ್ಲಿಂ ಅನ್ನೋ ಒಂದು ಧರ್ಮ ಬರುತ್ತಲ್ಲ, ಆ ಧರ್ಮಕ್ಕೆ ಕಳಂಕ ಬರುತ್ತೆ ಇಂತಹ ನಾಲಾಯಕರಿಂದ. ಸೊ ಈ ಬೆಳವಣಿಗೆ ಬಗ್ಗೆ ಇನ್ನೇನು ಮಾತನಾಡೋದು, ಏನು ಆಕ್ರೋಶವನ್ನು ಹೊರಗಾಕೋದು, ಇದೊಂದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆದರೆ ಒಟ್ಟಾರೆಯಾಗಿ ಈ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇಂತಹ ಘಟನೆ ಯಾವತ್ತೂ ಕೂಡ ನಡೆದಿರಲಿಲ್ಲ, ಬದಲಿಗೆ ಈಗ ನಡೆದು ಹೋಗ್ಬಿಟ್ಟಿದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಿನ ಚೌಕಟ್ಟು ಏನಿದೆ, ಕಾನೂನು ಏನು ಮಾಡಬೇಕು, ಅಧಿಕಾರಿಗಳು ಏನು ಮಾಡಬೇಕು, ಎಲ್ಲದಕ್ಕೂ ಕೂಡ ಮುಂದಾಗಿದ್ದಾರೆ. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಅಮಾಯಕರಿಗೆ ಕೂಡ ಗಾಯಗಳಾಗಿರ್ತಕ್ಕಂಥದ್ದು, ಕೆಲವೊಬ್ಬರ ಪರಿಸ್ಥಿತಿ ತುಂಬ ಚಿಂತಾಜನಕವೂ ಕೂಡ ಇರುವಂತಹದ್ದು. ಸೊ ಇಂತಹ ಕೆಟ್ಟ ಪರಿಸ್ಥಿತಿ ಬಗ್ಗೆ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಇಂತಹದ್ದು ಒಂದು ಘಟನೆ ನಡೀಬಾರ್ದಾಗಿತ್ತು, ನಡೆದಿದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ರಾಜಕಾರಣಿಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಅವರು ಪ್ರತಿಕ್ರಿಯೆಯನ್ನು ಕೊಡೋದು ಬಿಟ್ಟು ಬೇರೆ ಏನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಬಿಡಿ, ಅದು ಬೇರೆ ವಿಚಾರ. ಸೊ ಈ ಒಂದು ಬೆಳವಣಿಗೆ ಇದೆಯಲ್ಲ, ಈ ಒಂದು ಕೆಟ್ಟ ಬೆಳವಣಿಗೆ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಹೆಚ್ಚು ಮಾಹಿತಿ ಜನರಿಗೆ ತಲುಪಲಿ. ಏನಾಯಿತು ಆ ಒಂದು ಸಂದರ್ಭದಲ್ಲಿ, ಯಾಕೆ ಇಂತಹ ಘಟನೆ ಆಯಿತು, ಎಲ್ಲರಿಗೂ ಕೂಡ ಗೊತ್ತಾಗಲಿ. ಆ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇನ್ನೊಂದು ಸಾರಿ ಕೊನೆಯಲ್ಲಿ ನಾನು ಸಂಕ್ಷಿಪ್ತವಾಗಿ ಘಟನೆಯ ಸಂಪೂರ್ಣ ಮಾಹಿತಿಯನ್ನು ಒಂದೇ ನಿಮಿಷದಲ್ಲಿ ಹೇಳೋದಾದರೆ, ಆ ಒಂದು ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮಸೀದಿಯ ಮುಂದೆ ಒಂದು ಮೆರವಣಿಗೆ ಹೋಗ್ತಾ ಇರುತ್ತೆ, ಗಣಪತಿಯ ಮೆರವಣಿಗೆ. ಆ ಒಂದು ಸಂದರ್ಭದಲ್ಲಿ ಮಸೀದಿಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನರಿಗೆ ಅದು ಏನು ನೋವಾಗುತ್ತೋ ಗೊತ್ತಿಲ್ಲ, ಕಲ್ಲನ್ನು ತೂರೋದಕ್ಕೆ ಪ್ರಾರಂಭಿಸ್ತಾರೆ. ಅದು ಕಲ್ಲು ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಕೆಲವೊಂದಿಷ್ಟು ಜನಕ್ಕೆ, ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡವರಿಗೆ ಗೊತ್ತಾಗ್ತಾ ಇದ್ದಾಗೆ ಅವರು ಕೂಡ ಸ್ಥಳದಲ್ಲಿರುವಂತಹ ಕಲ್ಲನ್ನು ತೆಗೆದು ಎಸೆಯೋದಕ್ಕೆ ಪ್ರಾರಂಭಿಸ್ತಾರೆ. ಇದೆಲ್ಲವೂ ಕೂಡ ಆದ ಬಳಿಕ ಇದನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಲಾಠಿ ಚಾರ್ಜನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಅಮಾಯಕರಿಗೂ ಕೂಡ ತೊಂದರೆ ಆಗುತ್ತೆ. ಒಟ್ಟಾರೆಯಾಗಿ ಇಂತಹ ಒಂದು ಕೋಮು ಗಲಭೆ ನಡೀಬಾರ್ದಾಗಿತ್ತು, ನಡೆದು ಹೋಗಿದೆ. ಸೊ ಈ ಒಂದು ಬೆಳವಣಿಗೆ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.